ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಕಟಿಂಗ್ ಮಾಡ್ಸೋಣ ಅಂತ ಮಾನ್ವಿಗೆ ಹೋಗಿ ಕಟಿಂಗ್ ಶಾಪ್ಗೆ ಹೋಗಿದ್ದೆ. ಅಲ್ಲೇನು ತುಂಬ ರಶ್ ಇರಲಿಲ್ಲ. ಒಂದಿಬ್ಬರು ಚಿಕ್ಕ ಮಕ್ಕಳು ಕಟಿಂಗ್ ಮಾಡಿಸ್ಕೊತಾ ಇದ್ದರು. ಅವ್ರದ್ದಾದ ತಕ್ಷಣವೇ ನಾನು ಟ್ರಿಮ್ ಮಾಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಟ್ರಿಮ್ ಮಾಡೋಕ್ಕೆ ಹೇಳಿದೆ. ಕುಮಾರ್ ಕಟಿಂಗ್ ಶಾಪ್ಗೆ ಹೋಗಿದ್ದೆ. ಅವರೇನೋ ಬೇಗ ಟ್ರಿಮ್ ಮಾಡಿದ್ರು. ಓಕೆ, ಪರವಾಗಿಲ್ಲ, ನೋಡೋಕ್ಕೆ ಆ್ಯಾವ್ರೇಜ್ ಆಗಿ ಇದೆ ಟ್ರಿಮ್ಮು. ಅಲ್ಲಿಂದ ರಾಘವೇಂದ್ರ ಮೆಡಿಕಲ್ ಸ್ಟೋರ್ಗೆ ಬಂದೆ. ಅಲ್ಲಿನೇ ಮಾನ್ವಿಗೆ ಹೋಗಿದ್ದರಿಂದ ಇನ್ನೂ ಯಾವುದೂ ಶಾಪ್ಸ್ ಓಪನ್ ಆಗಿರಲಿಲ್ಲ. ಶಾಪ್ಸು ಹುಡುಗರು, ಕೆಲಸ ಮಾಡೋ ಹುಡುಗರು ವೆಯ್ಟ್ ಮಾಡ್ತಾಯಿದ್ರು ಓನರ್ಗೋಸ್ಕರ. ನಾನು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಪ್ಪನಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತರೋದಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡು ಬಂದೆ. ಅಲ್ಲಿಂದ ಹೋಗಿ ಶೋರೂಮ್ಸ್ ನೋಡ್ತಾಯಿದ್ದೆ, ಯಾವುದೂ ಓಪನ್ ಆಗಿರಲಿಲ್ಲ. ಒಂದು ಅಂಗಡಿಯಲ್ಲಿ ನಾನು ಸ್ಪಾರ್ಕ್ಸು ಸ್ಯಾಂಡಲ್ಸ್ ತೊಗೊಂಡೆ. ಪ್ರಾಕ್ಟೀಸ್ಗಂತಲೇ ಲಾಸ್ಟ್ ಟೈಮ್ ಒಂದು ಸ್ಯಾಂಡಲ್ಸ್ ಚಪ್ಪಲಿ ತೊಗೊಂಡಿದ್ದೆ. ಆದರೆ ಸ್ಯಾಂಡಲ್ ಸ್ವಲ್ಪ ರಫ್ ಇತ್ತು, ಸ್ಮೂತ್ ಇರಲಿ ಅಂತೇಳಿ ಹೊಸದು ಸ್ಮೂತ್ ಇರೋ ಸ್ಲಿಪ್ಪರ್ಸ್ ತೊಗೊಂಡೆ. ನೆಕ್ಸ್ಟ್ ಅಲ್ಲಿಂದ ಬಂದ್ಬಿಟ್ಟು ಮೆಡಿಕಲ್ ಶಾಪ್ಗೆ ಆ್ಯಂಕಲ್ ಟೈಟ್ದು 2 ತೊಗೊಂಡೆ. ನೀ ಟೈಟ್, ಆ್ಯಂಕಲ್ ಟೈಟ್ ಅಂತ. ನೀ ಟೈಟ್ ಇದ್ದಾವೆ ನನ್ನ ಹತ್ರ, ಆ್ಯಂಕಲ್ ಟೈಟ್ ಇರಲಿಲ್ಲ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು, ಇರಲಿ ಅಂತೇಳಿ ತೊಗೊಂಡೆ. ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಹಾಗೆ ಮರ್ತೋಗಿದ್ದೆ, ಒಂದು ಮೂವ್ ಸ್ಪ್ರೇನೂ ತೊಗೊಂಬಿಡೋಣ. ಮಧ್ಯದಲ್ಲಿ ಮೆಡಿಕಲ್ ಶಾಪ್ಸ್ ಇರುತ್ತೆ, ಹೋಗಬೇಕಾದ್ರೆ ಬೈ ಮಿಸ್ಟೇಕ್ ಎಲ್ಲೂ ಸಿಗಲಿಲ್ಲ ಅಂದರೆ ಇರಲಿ ಒಂದು ಅಂತೇಳಿ ಮೀಡಿಯಮ್ ಸೈಜ್ದು ಮೂವ್ ಸ್ಪ್ರೇ ತೊಗೊಂಡು ಬೇಗನೆ ಮನೆಗೆ ಬಂದ್ಬಿಟ್ಟು ಮತ್ತೆ 10 o'clock ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಆಫೀಸಲ್ಲಿ ನಾಳೆಯಿಂದ ವರ್ಕ್ ಇರಲ್ಲ. ಸೊ ನಾನು ಲಾಂಗ್ ಲೀವ್ ಹಾಕಿದ್ದೀನಿ 8 days. ಸೊ ಎಲ್ಲರಿಗೂ ಕರೆಕ್ಟಾಗಿ ಅಪ್ಡೇಟ್ಸ್ ಕೊಟ್ಟು ಇವತ್ತೆಲ್ಲ ಪೆಂಡಿಂಗ್ ಟಾಸ್ಕ್ ಇತ್ತು ಏನೇನು ಅಂತೇಳಿ ತುಂಬ ಸೀರಿಯಸ್ಸಾಗಿ ಕೆಲಸ ಸ್ಟಾರ್ಟ್ ಮಾಡಿ 1 ಗಂಟೆ 1:30ವರೆಗೂ ಮಾಡಿದೆ. ಸೊ ಮಧ್ಯೆ ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು. ನೋಡೋಣ 8 days ಲೀವ್ಸ್ ಅಂದರೆ ಲಾಂಗ್ ಬೇಕಂದರೆ ನಾನು ಅರ್ಲಿನೇ ಪ್ಲ್ಯಾನ್ ಮಾಡಿಬಿಟ್ಟು ಲೀವ್ ಹಾಕಿದೆ. ಓಕೆ, ಆ್ಯಸ್ ಆಫ್ ನೋ ಐ ಆಮ್ ಗುಡ್ ವಿತ್ ಮೈ ಸ್ಟೇಟಸ್. ಸೊ ನನ್ನ ಮಗಳು ಚೇರ್ ಏರ್ಬಿಟ್ಟು ನನ್ನ ಲ್ಯಾಪ್ಟಾಪ್ನ ರೀಚ್ ಮಾಡೋಕ್ಕೆ ನೋಡ್ತಾಯಿದ್ಲು. ಅವಳು ನನ್ನ ಲ್ಯಾಪ್ಟಾಪ್ ಕಂಡ್ರೆ ಸಾಕು ಟೈಪ್ ಮಾಡೋಣ ಅಂತ ಅವಳದು. ನನ್ನ ಚೇರ್ ಏರ್ಬಿಟ್ರೆ ಅದು ಈಸಿಯಾಗಿ ಆ್ಯಕ್ಸೆಸ್ ಆಗುತ್ತೆ ಅವಳಿಗೆ. ಸೊ ನಾನು ಅದನ್ನ ನೋಡಿ ಆ ಚೇರ್ನ ಸ್ವಲ್ಪ ಹಿಂದಕ್ಕೆ ಎಳೆದೆ. ಅವಳಿಗೆ ಲ್ಯಾಪ್ಟಾಪ್ನ ತೊಗೊಳಕ್ಕೆ ಆಗ್ತಿರಲಿಲ್ಲ, ಸ್ವಲ್ಪ ದೂರನೇ ಬಂತು. ಅವರಮ್ಮ ಊಟ ಮಾಡಿಸೋಕ್ಕೆ ಟ್ರೈ ಮಾಡ್ತಾಯಿದ್ಲು, ಅವಳು ಎಸ್ಕೇಪ್ ಆಗ್ತಾನೆ ಇದ್ಲು. ಇವತ್ತು ಹೊಲಕ್ಕೆ JCB ಬರೋಕ್ಕೆ ಹೇಳಿದ್ದೆ. 2 JCB ಕೆಲಸ ನಡೀತಾ ಇದೆ ಹೊಲದಲ್ಲಿ. ಹಾಗಾಗಿ ಊಟ ಆದಮೇಲೆ ಮಧ್ಯಾಹ್ನ ಹೊಲಕ್ಕೆ ಹೋಗಿ ನೋಡ್ಕೊಂಬರೋಣ ಏನೆಲ್ಲ ಕೆಲಸ ಆಗಿತ್ತು ಅಂತ ಹೇಳಿ ಒಂದು 15 minutes ಹೋಗ್ಬಿಟ್ಟು ನೋಡಿಕೊಂಡೆ. 2 JCB ಕಳಿಸಿದ್ದೆ. ಹೊಲದಲ್ಲಿ ಸ್ವಲ್ಪ ರೋಡು ಕನ್ಸ್ಟ್ರಕ್ಷನ್ ಆಗಿತ್ತು ರೀಸೆಂಟಾಗಿ. ಕಲ್ಲೆಲ್ಲ ಹೊಲ ಕಡೆ ದಬ್ಬಿದ್ರು, ಸ್ವಲ್ಪ ಬೇಲಿ ಎಲ್ಲ ಜಾಸ್ತಿ ಇತ್ತು. 2 ವರ್ಷ ಆಯಿತು JCBಯಿಂದ ಬೇಲಿ ಎಲ್ಲ ಕಿತ್ತಿರಲಿಲ್ಲ. ಹೊಲ ಲೀಸ್ ಕೊಟ್ಟಿದ್ದೀನಿ, ಲೀಸ್ ಕೊಟ್ಟವರು ಕಿತ್ತಾಯಿದ್ರು. ನಾನು ಜಸ್ಟು JCBನ ಕಳಿಸಿದ್ದೆ, ನಾನೇ ಪೇ ಮಾಡಬೇಕು JCBದು. ಇವತ್ತು ನಮ್ಮ ಅಣ್ಣವ್ರದ್ದು ಸ್ವಲ್ಪ ಕೆಲಸ ಇತ್ತು, ನೋಡ್ಕೊಂಬಂದೆ ಹಿಂಗೆಲ್ಲ ಮಾಡಿಸ್ಕೊತಿದ್ದಾರೆ ಅಂತೇಳಿ. ಅವ್ರ ಕನ್ವೀನಿಯೆಂಟು ಕಲ್ಲೆಲ್ಲ ಒಂದು ಸೈಡ್ ಹಾಕಿ ಅದೆಲ್ಲ ಹೊಲದ್ದು ಒಡ್ಡು ಅಂತಾರಲ್ವ ಮೇರೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡಿದ್ರು. ಅದಾದಮೇಲೆ ಮತ್ತೆ ಮನೆಗೆ ಬಂದ್ಬಿಟ್ಟು ವರ್ಕ್ ಮಾಡ್ತಾಯಿದ್ದೆ. ನಾಳೆ ನಾನು ಶ್ರೀಶೈಲಕ್ಕೆ ಹೋಗ್ತೀನಿ ಅಂತೇಳಿ ಚಿಕ್ಕಕ್ಕ ಸಿಂಧು ಶ್ರೀನ ನಮ್ಮನೆಗೆ ಕಳಿಸ್ಕೊಡ್ತೀನಿ, ನದಿವರೆಗೂ ಬಾ ಕರ್ಕೊಂಬರಕ್ಕೆ ಅಂತ ಹೇಳಿದರು. ಹಾಗೆ ನದಿವರೆಗೂ ಹೋಗಿ ನಮ್ಮ ಅಕ್ಕನ ಮಗಳನ್ನ ಕರ್ಕೊಂಬಂದೆ. ಇದು ತುಂಗಭದ್ರಾ ನದಿ, ನಮ್ಮೂರಿಂದ ಒಂದು 5-6 ಕಿಲೋಮೀಟ್ರ್ ಇದೆ. ಆ ಕಡೆ ನದಿ ಕ್ರಾಸ್ ಮಾಡಿದ್ರೆ ಆಂಧ್ರ ಪ್ರದೇಶ, ಈ ಕಡೆ ನಮ್ಮ ಕರ್ನಾಟಕ ಮಾನ್ವಿ ತಾಲೂಕು. ಈ ನದಿಗೊಂದು ಬ್ರಿಡ್ಜ್ ಆಗಿಬಿಟ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಈಸಿಯಾಗಿ ನಾವು ಟ್ರಾವೆಲ್ ಮಾಡ್ಬೋದು. ಇದೊಂದು ನದಿ ಆಟ, ತುಂಬ ಕಷ್ಟನೇ ಟ್ರಾವೆಲ್ ಮಾಡೋಕ್ಕೆ. ಮನೆಗೆ ಬರೋಕ್ಕೆ ಅಷ್ಟೊತ್ತಿಗೆ ಸೂರ್ಯ ಮುಳುಗ್ತಾ ಇದ್ದ. ಬೇಗ ಮನೆಗೆ ಬಂದ್ಬಿಟ್ಟು ಸಿಂಧುನ ಬಿಟ್ಟು ಮತ್ತೆ ನಾನು ಹೊಲಕ್ಕೆ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು, ಬೇಗನೆ ಹೋಗಿ. ಸೊ ನಾನು ಬರೋಕ್ಕೆಲ್ಲ 6:30 ಎಲ್ಲ ಆಗಿತ್ತು. ಸಿಂಧುನ ನಮ್ಮ ಹೊಲದ ಮೇಲೇ ಕರ್ಕೊಂಬರ್ತಾಯಿದ್ದೆ. ನೋಡ್ತಿದ್ದೀವಿ ಹೊಲದ ಕೆಲಸ JCBಯಿಂದ ಆಗಿದೆ. JCBಯಿಂದ ಕೆಲಸ ಮಾಡ್ತಾಯಿತ್ತು. ಸಿಂಧುನ ಬೇಗನೆ ಮನೆಗೆ ಬಿಡೋಣ ಅಂತೇಳಿ ಅಲ್ಲೇನು ಸ್ಟಾಪ್ ಮಾಡ್ದಂಗೆ ಡೈರೆಕ್ಟಾಗಿ ಮನೆಗೆ ಬಂದೆ. ಸೊ
ನಾಳೆನೂ ಕೆಲಸ ಇದೆ JCBದು, ನೋಡಬೇಕು. ನಮ್ಮ ಅಣ್ಣವರೇ ನೋಡ್ಕೊತಾರೆ ಹೇಳಿದ್ದೀನಿ, ಎಲ್ಲ ಪ್ಲ್ಯಾನ್ ಮಾಡಿ. ಸೊ ನಾನು ನಾಳೆ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನಗೆ ಮತ್ತೆ ರಿಟರ್ನ್ ಮನೆಗೆ ಬಂದುಬಿಟ್ಟು ಹೊಲಕ್ಕೆ ಹೋಗಿ ನೋಡಿಕೊಂಡು ಇನ್ನೂ ಕಿಚ್ತಾಯಿದ್ರು. ನಾನು ಅವ್ರಿಗೆ ನಾಳೆ ಏನೇನು ಮಾಡಬೇಕಂತೆಲ್ಲ ಹೇಳಿ ನಾನು ಹೊರಟು ಬಂದೆ ಮನೆಗೆ. ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅಲ್ಲಿ ವರ್ಕ್ ಇದೆ. ಆಲ್ಮೋಸ್ಟ್ ಅಲ್ಲಿ ಮತ್ತೆ 7 o'clock ಮನೆಗೆ ಬಂದು 9-10ವರೆಗೂ ಕೆಲಸ ಮಾಡಿದೆ. ಇಷ್ಟೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಆಯಿತು. ಓಕೆ ಫ್ರೆಂಡ್ಸ್, ಇದು ನನ್ನ ಬ್ಲಾಗು. ಮತ್ತೆ ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು.